ಎಕ್ಸಾಮ್ ಮುಗಿಸ್ಕೊಂಡು ಹೊರಡ್ತೀರ, ನಮ್ದು ಕಾಲಾವಧಿ ಮುಗಿಯುತ್ತೆ. ನಾವು ಸಹ ಬೇರೆ ವಸ್ತುಗೆ ಹೋಗ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ಸಂಸ್ಕಾರ ಇರಬೇಕು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ನಾವೀಗ ಇಷ್ಟು ದೊಡ್ಡದಾಗಿ ಟೀಚರ್ಸ್ ಆಗಿದ್ರು ಸಮೇತ ನಮ್ಮ ಟೀಚರ್ಸ್ ಯಾರನ್ನ ಎದುರುಗಡೆ ಬಂದ್ರೆ ಅವ್ರಿಗೆ ಎದುರು ಕಾಣ್ತೀವಿ. ನೀವು ಯಾರನ್ನ ಎದುರು ಕಾಣ್ತೀರಾ? ಯಾರು ಎದುರು ಕಾಣಲ್ಲ. ಸೈಕಲ್ ಬರ್ತಾರೆ, ನಮ್ಮ ಟೀಚರ್ ಬರ್ತಾರೇನೋ ಅಂತ ಹೇಳಿ ನಮಸ್ಕಾರ ಹೊಡೆದು ಹತ್ರಕ್ಕೆ ಬಂದ್ಬಿಡ್ತಾರೆ, ಇಡಕ್ಕೆ ಬಂದಾಗ ಬಂದ್ಬಿಡ್ತಾರೆ. ಆ ತರ ಎಲ್ಲ ಮಾಡಬೇಡ್ರಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ವಿದ್ಯಾಭ್ಯಾಸದಂತ ಗುರುಗಳಿಗೆ ಮತ್ತು ವಯಸ್ಸಾದವರಿಗೆ ಗೌರವವನ್ನು ತಗೊಳ್ಳಿ. ಮನೆಯಲ್ಲಿ ಹೇಳಿದ ಮಾತು ಹೇಳಿ. ಎಕ್ಸಾಮ್ ಟೈಮ್ ಇರೋದ್ರಿಂದ ಮೊಬೈಲ್ ಅನ್ನ ಕಡಿಮೆ ಯೂಸ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೀರಿ. ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ನಮ್ಮ ಬಹುಶಾಲೆ ಮಕ್ಕಳು ಅಂತಂದ್ರೆ ಒಂದು ಒಳ್ಳೆ ಹೆಸರನ್ನ ತಗೊಂಡ್ಬರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಮಾತನ್ನು ಅವಕಾಶ ಕೊಟ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಮುಂಚೆ ನಾವಿದ್ದಾಗ ಸ್ಕೂಲು ಈ ತರ ಇರಲಿಲ್ಲ. ಅದೇ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಚಿಗನಗೌಡ ಸರ್ ನಮಗೆ ಒಳ್ಳೆ ಶಾಲಾ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಫಸ್ಟ್ ಅವರಿಗೂ ಧನ್ಯವಾದ ಹೇಳಬೇಕು. ಮತ್ತೆ ನಮ್ಗೆಲ್ಲ ಇಷ್ಟೊಂದು ಚೆನ್ನಾಗಿ ಕಲಿಸಿರುವಂತ ಟೀಚರ್ಸ್ ಇದಾರಲ್ಲ, ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ನಾನು ಹೈಯರ್ ಎಜುಕೇಶನ್ ಮಾಡ್ಬೇಕಾದ್ರೂ ಅವ್ರನ್ನ ಯಾವತ್ತೂ ನಾನು ಜ್ಞಾಪಿಸ್ಕೊಂತೀನಿ. ಇಷ್ಟು ಮಾತನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನನ್ನ ಸಹೋದರಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಎಲ್ಲ 7ನೇ ತರಗತಿ ಮಕ್ಕಳು, ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಇದೀಗ ಶಾರದಾ ಪೂಜಾ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಮತ್ತು ಹಮ್ಮಿಕೊಂಡಿದ್ವಿ. ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಾನು 7ನೇ ತರಗತಿ ಮಕ್ಕಳಿಗೆ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರಿಗೆ ಮುಂದೆ ಅವ್ರಿಗೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ತಂಡ ಲಕ್ಷ್ಮೀ ಪಿ, ಲಕ್ಷ್ಮಿ, ನಿಖಿಲ್, ಕಾವ್ಯ ಮುಲಪನ್ನಿ. 7ನೇ ತರಗತಿಯಿಂದ ವಿಜೇತರಾದಂತಹ ಪ್ರಜ್ವಲ್ ಕೆಜಿ ಅವರು ತಯಾರಿಸಿದಂತಹ ಮಾದರಿ ಜ್ವಾಲಾಮುಖಿ ಮಾದರಿ ಉತ್ತಮ ರೀತಿಯಲ್ಲಿ ತಯಾರಿಸಿ ಹಾಗೂ ಪ್ರಯೋಗವನ್ನು ಕೂಡ ಮಾಡಿ ತೋರಿಸಿದ್ದಾನೆ. ಉತ್ತಮ ರೀತಿಯಾಗಿ ಮಾಡಿದ್ದಾನೆ, ಅಭಿನಂದನೆಗಳು. 6ನೇ ತರಗತಿಯಿಂದ ಲೀನಾ 1ನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ, ಧನ್ಯವಾದಗಳು. ಹಾಗೂ 2ನೇ ಸ್ಥಾನವನ್ನ ಮನೋಜ್ ಎನ್ನೆ ಉತ್ತಮ ರೀತಿಯಾದಂತಹ ಒಂದು ಪ್ರಯೋಗ ಮಾದರಿಯನ್ನು ತಯಾರಿಸುವ ಮೂಲಕ 2ನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ, ಧನ್ಯವಾದಗಳು. ಹಾಗೂ 6ನೇ ತರಗತಿಯಿಂದ ಕೌಶಿಕ್ ಉತ್ತಮ ರೀತಿಯ ಮಾದರಿಯನ್ನು ತಯಾರಿಸುವ ಮೂಲಕ 2ನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ. ಹಾಗೂ ಅಂಗವಾಗಿ ಭುವನ್ 6ನೇ ತರಗತಿ ಆಯ್ಕೆಯಾಗಿದ್ದಾನೆ. ಅವರು ಕೂಡ ಸಿಎಪಿ ಸರ್ ಅವರು ಅವರಿಗೆ ಗೌರವ ವಿತರಣೆ ಮಾಡುವ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ಅಭಿನಂದನೆಗಳು. ಇದೇ ರೀತಿಯಾಗಿ ಶಾಲೆಯಲ್ಲಿ ನಡೆಯುವಂತಹ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗಳಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಕಲರ್ ಚಿಕನ್ ಮಾಡಿದ್ದೀವಿ. ಕಲರ್ ಚಿಕನ್ ಮಾತ್ರ ಇರಲಿಲ್ಲ, ನಮಗೆ ಮಧುಸರು ಮತ್ತೆ ಸದಾನಂದ ಸರ್ ತರೋದಕ್ಕೆ ದುಡ್ಡು ಕೊಟ್ಟರು. ಎಲ್ಲ ಟೀಚರ್ಸ್ ಕೊಟ್ಟಿದ್ದಾರೆ, ಅದರಿಂದ ಮಾಡಿದೀವಿ. ಅವರೆಲ್ಲ